ಹಾಯ್ ಫ್ರೆಂಡ್ಸ್, ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಇವತ್ತು ಬಂದುಬಿಟ್ಟು ಭೀಮನ ಅಮಾವಾಸ್ಯೆ ಇದೆ. ಹಾಗಾಗಿ ನಮ್ಮ ಯಜಮಾನರು ಸ್ವಲ್ಪ ಬರೋದು ಲೇಟ್ ಆಯಿತು. ಅವರು ಆಫೀಸಿಂದ ಬಂದ ಮೇಲೆ ನಾನು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬಂದ ಮೇಲೆ ಅವ್ರಿಗೆ ಕೂಡ ಪಾದ ಪೂಜೆ ಮಾಡಿ ನೋಡಿ, ಕಾಲೆಲ್ಲ ತೊಳೆದು ಪಾದ ಪೂಜೆನ ಮಾಡೋಣ ಅಂತ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ. ಮುಂಚೆನೇ ಅರೇಂಜ್ ಮಾಡಿ ಇಟ್ಟಿದ್ದೆ. ಅವ್ರು ಬಂದ ತಕ್ಷಣ ನೋಡಿ ಅಡುಗೆ ಎಲ್ಲ ಮುಗಿಸಿ ಫಸ್ಟೇ ರೆಡಿಯಾಗಿದ್ದೆ. ಇವಾಗ ಪಾದ ಪೂಜೆಯನ್ನು ಮಾಡಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ, ಆವಾಗಿಂದ ನಮ್ಮ ಹಿರಿಯರೆಲ್ಲ ಇದೆಲ್ಲ ನಡ್ಸ್ಕೊಂಬಂದಿರೋ ಅಂಥದ್ದೇ. ಅದನ್ನೇ ನಾವು ಕೂಡ ಒಂದು ಚಿಕ್ಕ ಏನಿದೆ ನಮ್ಮ ಸಂಪ್ರದಾಯಗಳು ಯಾವುದನ್ನು ನಾವು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇಂಥವೆಲ್ಲ ನಾವು ಮಾಡ್ತೀವಿ. ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ಬಟ್ ನಾನು ಎವ್ರಿ ಟೈಮ್ ಮಾಡ್ತೀನಿ ಇದು. ಹಾಗೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಬೇಕು, ನಿಮ್ಮ ಜೊತೆ ಕೂಡ ಹಂಚ್ಕೋಬೇಕು ನನ್ನ ಒಂದು ವಿಡಿಯೋನ ಅಂತ ಅಂದ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ. ಬಿಡೋದಾ ಬೇಡವಾ ಅಂತ ಯೋಚನೆ ಮಾಡಬೇಕಾದ್ರೆ ಯಾಕೆ ಬಿಡಬಾರ್ದು, ಎಲ್ಲ ನಮಗೆ ಇಷ್ಟು ದೊಡ್ಡ ಕುಟುಂಬ ಇದೆ ವೈಟಿಯಲ್ಲಿ, ಅವರು ಕೂಡ ನೋಡಿ ಖುಷಿ ಪಡ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ಒಂದು ವಿಡಿಯೋನ ಬಿಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಕೈಗೆ ಇದು ಕಂಕಣ ಥರ ನಮ್ಮ ಏನಂತಾರೆ ಸೇವಂತಿ, ಅದರಲ್ಲಿ ಅರಿಶಿನ ಇದು ಕಟ್ಟಿ ನಾನು ಕಂಕಣ ಕಟ್ಟಿ ರೆಡಿ ಮಾಡಿದ್ದೆ. ನಾನು ಮುಂಚಿತವಾಗಿ ಅವ್ರಿಗೆ ಕಟ್ಟಿದೆ, ಅವರು ಕೂಡ ನನಗೆ ಕಟ್ತಾ ಇದ್ದಾರೆ. ಕಟ್ಟಿ ನನಗೆ ಕೂಡ ಅರಿಶಿನ ಕುಂಕುಮನ ಹಚ್ಚುವಂಥ ಒಂದು ಚಿಕ್ಕದಾಗಿ ಏನಿದೆಯೋ ಅದರಲ್ಲೇ ನಾವು ಖುಷಿ ಪಡಬೇಕು ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟ್. ಏನಂತೀವಿ, ಏನಿದೆಯೋ ಅದರಲ್ಲೇ ನಾವು ಖುಷಿ ಪಡಬೇಕು, ಇಲ್ಲದಿರೋದನ್ನೆಲ್ಲ ಖುಷಿ ಪಡಬಾರ್ದು. ಏನಿದೆಯೋ ಅದರಲ್ಲಿ ಚಿಕ್ಕದಾದರೂ ಚೊಕ್ಕವಾಗಿ ನಮ್ಮ ಕುಟುಂಬ ಸಂತೋಷವಾಗಿರಬೇಕು ಅಂತ ಕೆಲವೊಂದು ಏನು ನಮ್ಮ ಹಿರಿಯರು ನಡ್ಸ್ಕೊಂಬಂದಿದ್ದಾರೋ ಅಂಥವೆಲ್ಲ ನಾನು ಕೂಡ ಫಾಲೋ ಮಾಡ್ತೀನಿ. ಇವಾಗ ಪಾದ ಪೂಜೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಅವ್ರಿಗೆ ಕೂಡ ಅವರು ಫುಲ್ ಭಕ್ತಿಯಿಂದ ನನ್ನನ್ನು ಫುಲ್ಲು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಏನು ಮಾತಾಡ್ತಾ ಇಲ್ಲ, ನಾವೆಲ್ಲ ಸ್ಮೈಲು ಮಾಡಲಿಲ್ಲ. ಆ್ಯಕ್ಚುಲಿ ಸಡನ್ನಾಗಿ ಇದು ಲೇಟಾಗಿ ಬಂದಿರೋದ್ರಿಂದ ಏನಾಯಿತು, ಅಯ್ಯೋ ಮಾಡೋದಾ ಬೇಡವಾ ಅಂತ ಇರಬೇಕಾದ್ರೆ ಸರಿ ಫೈನಲಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿ ನೋಡಿ ಅರಿಶಿನ ಕುಂಕುಮ ಇಟ್ಟು ಹಾಗೆ ಹೂವನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಊದುಗಡ್ಡಿನ ಹಚ್ಕೊಂಡು ಅದು ಪಾದ ಪೂಜೆನ ಮಾಡಿ ಅವ್ರಿಗೆ ಕೂಡ ದೇವರು ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದ್ರೆ ಅವರು ಚೆನ್ನಾಗಿದ್ರೆ ಅಲ್ವಾ ನಮ್ಮ ಭೀಮನ ಅಮಾವಾಸ್ಯೆ ಅನ್ನೋದೇ ನಮ್ಮ ಮನೆಯಲ್ಲಿ ನಮ್ಮ ಭೀಮ ಚೆನ್ನಾಗಿದ್ರೇ ಅಲ್ವಾ ನಾವು ಚೆನ್ನಾಗಿರೋದು. ಅವ್ರು ಚೆನ್ನಾಗಿದ್ರೆ ನಮ್ಮ ಅರಿಶಿನ ಕುಂಕುಮ ಚೆನ್ನಾಗಿರಬೇಕು, 100 ವರ್ಷ ಸುಖ ಸಂತೋಷವಾಗಿ ದೇವ್ರು ನಮ್ಮನ್ನು ಇಟ್ಟಿರಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲವೂ ಇಂಥವೆಲ್ಲ ಚಿಕ್ಕ ಪುಟ್ಟು ನಮ್ಮ ಹಿರಿಯರು ಅವಾಗಿಂದ ನಡೆಸಿರೋ ಅಂಥದ್ದು. ಅದು ನಾವು ಕೂಡ ಫಾಲೋ ಮಾಡ್ತಾಯಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿರೋಂಥ ಒಂದು ವಿಡಿಯೋ. ಪ್ಲೀಸ್ ಎಲ್ಲರೂ ನೋಡಿ ಹರಿಸಿ ಹಾಗೆ ನಮಗೆ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತ ಇವಾಗ ಅವರ ಕಾಲಲ್ಲಿ ಬಿದ್ದು ಅವ್ರಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಕುಂಕುಮನ ಹಚ್ಚಿ ಅಂತ ಕೇಳಿದೆ. ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದಾರೆ. ಫುಲ್ ಸೀರಿಯಸ್ ಆಗಿದ್ದಾರೆ, ಸೀರಿಯಸ್ಸಾಗಿ ಹಚ್ತಾ ಇದ್ದಾರೆ, ನಗ್ತಾನೇ ಇಲ್ಲ. ಥ್ಯಾಂಕ್ ಯು. ಹಾಗೆ ಅರಿಶಿನ ಕುಂಕುಮನ ಹಚ್ಚಿ ಅಕ್ಷತೆ ಕಾಳು ರೆಡಿ ಮಾಡಿಟ್ಟಿದ್ದೆ. ಅಕ್ಕಿಯಲ್ಲಿ ಅರಿಶಿನ ಆಮೇಲೆ ಇದು ಹಾಕಿ ರೆಡಿ ಮಾಡಿಟ್ಟಿದ್ದೆ. ಅದು ಕೂಡ ಅವರು ನನಗೆ ಆಶೀರ್ವಾದ ಮಾಡಲಿಕ್ಕೆ ತಲೆ ಮೇಲೆ ಹಾಕಿ ಅವರು ಕೂಡ ಆಶೀರ್ವಾದ ಮಾಡಿದ್ರು. ಚೆನ್ನಾಗಿತ್ತು. ನಾನು ಕೂಡ ಕಾಲೆಲ್ಲ ತೊಳೆದಿರೋ ನೀರು ತಲೆ ಮೇಲೆ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಕುಡಿದೆ. ಅಲ್ಲಿಗೆ ನಮ್ಮ ಒಂದು ವಿಡಿಯೋ ಈ ಥರ ಇತ್ತು. ಇವತ್ತಿನ ದಿನ ಭೀಮನ ಅಮಾವಾಸ್ಯೆಯ ದಿನದ್ದು ಒಂದು ಚಿಕ್ಕ ಒಂದು ತುಣುಕು ಏನಂತೀವಿ, ಇದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ. ಪ್ಲೀಸ್ ಎಲ್ಲರೂ ಆಶೀರ್ವಾದ ಮಾಡಿ ನಮಗೆ ಕೂಡ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ನೋಡ್ತಾ ಇರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.